ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿ ಹೇಳಿಕೆ. ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಮಣಿದ ಶಾಲೆಯ ಆಡಳಿತ. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿ ಹೇಳಿಕೆ. ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಶಾಲೆಯ ಆಡಳಿತ ಮಂಡಳಿ ಮಣಿದಿದೆ. ಜೆರೋಸಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀಫನ್ ಅಮಾನತಾಗಿದ್ದಾರೆ. ಆರೋಪಿತ ಶಿಕ್ಷಕರನ್ನ ಅಮಾನತುಗೊಳಿಸಿದೆ ಶಾಲೆಯ ಆಡಳಿತ ಮಂಡಳಿ. ಜೆರೋಸಾ ಶಿಕ್ಷಣ ಸಂಸ್ಥೆ ಶಿಕ್ಷಕಿ ಪ್ರಭಾ, ಶಿಕ್ಷಕ ಸ್ಟೀಫನ್ ಅಮಾನತಾಗಿದ್ದಾರೆ. ಜೆರೋಸಾ ಶಾಲೆಯ ಬಳಿ ಪೋಷಕರು, ಶಾಸಕರು ಪ್ರತಿಭಟನೆ ಮಾಡಿದರು. ಶಾಲೆಯ ಲೆಟರ್ ಹೆಡ್ನಲ್ಲಿ ಅಮಾನತಿನ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಈ ಪ್ರಕರಣದ ಆಂತರಿಕ ತನಿಖೆ ನಡೆಸಲಿರೋ ಶಿಕ್ಷಣ ಇಲಾಖೆಯ ತನಿಖೆಯನ್ನ ಆಧರಿಸಿ ಪೊಲೀಸರು ಕ್ರಮ ತೆಗೆದುಕೊಳ್ಳಲಿದ್ದಾರೆ. ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಶಾಲೆಯ ಆಡಳಿತ ಮಂಡಳಿ ಮಣಿದಿದ್ದು ಶಿಕ್ಷಕರ ವಿರುದ್ಧ ಕ್ರಮ ತೆಗೆದುಕೊಂಡಿದೆ. ಇಬ್ಬರು ಶಿಕ್ಷಕರನ್ನ ಅಮಾನತುಗೊಳಿಸಲಾಗಿದೆ. ಆರೋಪಿತ ಶಿಕ್ಷಕರನ್ನ ಶಾಲೆಯ ಆಡಳಿತ ಮಂಡಳಿ ಅಮಾನತುಗೊಳಿಸಿ ಆದೇಶ ನೀಡಿದೆ. ಇನ್ನು ಈ ಪ್ರಕರಣದ ಆಂತರಿಕ ತನಿಖೆಯನ್ನ ಶಿಕ್ಷಣ ಇಲಾಖೆ ನಡೆಸಲಿದ್ದು ಶಿಕ್ಷಣ ಇಲಾಖೆಯ ತನಿಖಾ ವರದಿಯನ್ನ ಆಧರಿಸಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ. ಜೆರೋಸಾ ಶಾಲೆಯ ಬಳಿ ಪೋಷಕರು ಮತ್ತು ಶಾಸಕರು ಪ್ರತಿಭಟನೆ ನಡೆಸಿದರು. ಶಾಲೆಯ ಆಡಳಿತ ಮಂಡಳಿ ಕೊನೆಗೂ ಪ್ರತಿಭಟನೆಗೆ ಮಣಿದು ಇಬ್ಬರು ಶಿಕ್ಷಕರ ವಿರುದ್ಧ ಕ್ರಮ ತೆಗೆದುಕೊಂಡಿದೆ. ಅಮಾನತುಗೊಳಿಸಲಾಗಿದೆ ಇಬ್ಬರು ಶಿಕ್ಷಕರನ್ನ. ಶ್ರೀರಾಮನ ಬಗ್ಗೆ ಮಂಗಳೂರಿನ ಶಿಕ್ಷಕಿ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದೆ. ಸ್ಕ್ರೀನ್ ಮೇಲೆ ಒಂದು ಫೋಟೋದಲ್ಲೂ ಕೂಡ ನೋಡ್ತಾ ಇದ್ರಿ. ಆ ಶಿಕ್ಷಕಿ ಪ್ರಭಾ ಮತ್ತು ಮತ್ತೊಬ್ಬ ಶಿಕ್ಷಕ ಸ್ಟೀವನ್ ಇಬ್ಬರ ವಿರುದ್ಧವೂ ಶಾಲೆಯ ಆಡಳಿತ ಮಂಡಳಿ ಕ್ರಮ ತೆಗೆದುಕೊಂಡಿದೆ. ಇಬ್ಬರು ಶಿಕ್ಷಕರನ್ನ ಅಮಾನತುಗೊಳಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆರೋಸಾ ಶಾಲೆಯ ಮುಂದೆ ಪೋಷಕರು ಮತ್ತು ಶಾಸಕರು ಪ್ರತಿಭಟನೆ ನಡೆಸಿದರು. ಈಗ ಈ ಪ್ರಕರಣದ ಆಂತರಿಕ ತನಿಖೆಯನ್ನ ಶಿಕ್ಷಣ ಇಲಾಖೆ ನಡೆಸಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.